ಎಲ್ಲದರಲ್ಲಿ ಅವಿಶ್ವಾಸ ತಾಳಿದರೆ, ಈಗ ನಿಮ್ಮ ಎಲ್ಲರಲ್ಲಿ ಅವಿಶ್ವಾಸ ನಾನು ತಾಳಿದರೆ, ನಿಮ್ಮ ಮನೆಯಾಗಿರೋರು ಎಲ್ಲರ ಬಗ್ಗೆ ನೀವು ಅವಿಶ್ವಾಸ ತಾಳಿದರೆ, ಜಗತ್ತಿನ ಬಗ್ಗೆ ನಾವು ಅವಿಶ್ವಾಸ ತಾಳಿದರೆ ಬದುಕ್ತೇವೇನು? ನಮ್ಮಲ್ಲಿ ಮೊದಲ ವಿಶ್ವಾಸ ಇರಬೇಕು. ಕನಿಷ್ಠ ನನ್ನ ಕಾಲ ನಾ ಹೇಳ್ದಂಗೆ ಕೇಳ್ತಾವ, ನನ್ನ ಕೈಯನ್ನ ಹೇಳ್ದಂಗೆ ಕೇಳ್ತಾವ, ನನ್ನ ದೇಹ ಏನಿಲ್ಲ ಅಂದರೂ 100 ವರ್ಷ ಬದುಕ್ತದೆ. ಬದುಕಲಿ ಬಿಡಲಿ ಅದು ಪ್ರಶ್ನೆ ಅಲ್ಲ, ಬದುಕ್ತದೆ. ಇದೊಂದು ನಂಬಿಕೆ. ಇಷ್ಟು ಬೇಡವೇ? ನಾನು ಹೀಗೆ ಅದೇನಿ ಅಂತ ಅನ್ನೋದರಾಗಾದರೂ ನಂಬಿಕೆ ಬೇಡವೇ? ನನ್ನಲ್ಲಿ ಒಂದಿಷ್ಟು ಬುದ್ಧಿ ಅದ, ನನ್ನಲ್ಲಿ ಒಂದಿಷ್ಟು ಹೃದಯ ಅದ, ನನ್ನಲ್ಲಿ ಒಂದಿಷ್ಟು ಒಳ್ಳೆಯ ದೇಹ ಅದ, ನಾನು ಬದುಕುವಲ್ಲೇ. ಇಷ್ಟೂ ಬೇಡವೇ? ಇದೂ ಇರದೇ ಇದ್ರೆ ಬದುಕೋದು ಹೇಗೆ ಸಾಧ್ಯ? ಅಷ್ಟೇ ಅಲ್ಲ, ದೋಷಗಳಿರಬಹುದು. 100ಕ್ಕೆ 100 ಎಲ್ಲವೂ ಸುಂದರ ಇರ್ತದೆ ಈ ಜಗತ್ನ್ಯಾಗ, ಅಥವಾ ನಮ್ಮಲ್ಲಿ ಅಂತಲ್ಲ. ಸ್ವಲ್ಪ ಲೋಪಗಳು ದೋಷಗಳು ಇದ್ದೇ ಇರ್ತಾವೆ. ಜಗತ್ತಂದ್ರೆ ಅಪೂರ್ಣ. ಇದು ಎಂಥದ್ರಾಗ ಬರೀ ಲೋಪ ದೋಷಗಳತ್ತ ನಾನು ಲಕ್ಷ್ಯ ಕೊಡ್ಕೋತ ಹೋದೆ ಅಂದ್ರೆ ಬದುಕಲಿಕ್ಕಾಗ್ತದೇನು ಹೇಳಿ? ಈಗ ನಿಮ್ಮದ ಅದ, ನಿಮ್ಮ ಮೈ ಬಹಳ ಚೆನ್ನಾಗ್ಯದ, ಆದ್ರೆ ತಲೆ ಮೇಲೆ ಕೂದಲೇನದಾವ ಬೆಳ್ಳಗಾಗ್ಯಾವ. ಸುಮ್ಮನೆ ಹಂಗೆ ಇಟ್ಟುಕೊಳ್ಳಿ, ಕಪ್ಪಿರಲಿ, ಆ ಪ್ರಶ್ನೆ ಬೇರೆ. ಆಗ್ಯಾವ ಅಂತ ಇಟ್ಟುಕೊಳ್ಳಿ. ಯಾವಾಗಲೂ ಇದ ಲಕ್ಷ್ಯ ಕೊಡ್ಕೋತು ಆದರೆ ಬದುಕಿನಲ್ಲಿ ಸಂತೋಷ ಹೆಂಗಾಗ್ತದೆ? ಹೇಗಾಗ್ತದೆ? ಒಳ್ಳೇದಿಲ್ಲೇನು? ಒಳ್ಳೇದಿಲ್ಲೇನು? ಕೂದಲದ ಕೆಳಗ ಸುಂದರ ತಲೆಯದ, ತಲೆ ಒಳಗ ಒಂದಿಷ್ಟು ಒಳ್ಳೆಯ ಮೆದುಳದ, ಅಲ್ಲಿ ಸ್ಮರಣ ಸಾಮರ್ಥ್ಯ ಅದ, ವಿಚಾರ ಸಾಮರ್ಥ್ಯ ಅದ, ಕಲ್ಪನಾ ಸಾಮರ್ಥ್ಯ ಅದ, ಇಚ್ಛಾಶಕ್ತಿ ಅದ. ಇಷ್ಟೆಲ್ಲ ಒಳಗಿರುವಾಗ ಬರೀ ಇದರ ಕಡೆ ಯಾಕೆ ಲಕ್ಷ್ಯ ಕೊಟ್ಟು ಜೀವನ ಹಾಳು ಮಾಡಿಕೊಳ್ಳುವುದು? ನಿನ್ನಲ್ಲಿ ನಿನಗೆ ವಿಶ್ವಾಸ ಇರಲಿ, ನಿನ್ನಲ್ಲಿ ನಿನಗೆ ವಿಶ್ವಾಸ ಇರಲಿ. ಮಸ್ತಿರಬೇಕು. ದೇವರು ಸ್ವಲ್ಪ ಹೆಚ್ಚು ಕೊಟ್ಟಿರ್ಬೋದು, ಸ್ವಲ್ಪ ಕಡಿಮೆ ಕೊಟ್ಟಿರಬಹುದು. ಆದರೆ ಏನಾಯ್ತು? ಒಂದು ಇರಿಬಿ ಒಂದು ಇಷ್ಟ ಇರ್ತದೆ. ನಾವು 100 ಕಿಲೋ ಇರ್ತೇವೆ, ಇರಿಬಿ ಎಷ್ಟಿರ್ತದೆ ತೂಕ ಮಾಡೋಕ್ಕಾಗೋದಿಲ್ಲ, ಅಷ್ಟು ಸಣ್ಣದಿರ್ತದೆ. ಆದರೆ ಎಷ್ಟು ಚುರುಕಾಗಿ ಬದುಕ್ತದೆ, ಎಷ್ಟದಕ್ಕೆ ಆತ್ಮವಿಶ್ವಾಸ ಅದ. ನಾನು ಬದುಕಬಲ್ಲೆ. ಇಷ್ಟ ಸಣ್ಣದಿದ್ರೇನಾಯಿತು? ನಾನು ಬದುಕಬಲ್ಲೆ. ಐ ಕ್ಯಾನ್ ಲಿವ್ ಆಸ್ ಲಾಂಗ್ ಆಸ್ ಐ ಕ್ಯಾನ್ ಲಿವ್. ಮಜಾ ಇಲ್ಲ ಇದು? ನಾನು ಎಷ್ಟು ವರ್ಷ ಬದುಕಬಹುದೋ ಅಷ್ಟು ವರ್ಷ ನಾನು ಬದುಕಬಹುದು, ಬದುಕಬಲ್ಲೆ. ಎಷ್ಟು ಭಾವದ ಅದ. ಒಂದು ಸಣ್ಣ ಇರ್ವಿ ನಾವು ಒಂದು ವೇಳೆ ಇಂಥವ್ರು ಇದರಾಗ ವಿಶ್ವಾಸ ಇಲ್ಲದವರು ಒಂದು ಇರಿಬಿಯಾಗಿ ಬಿಟ್ರೆ ತತ್ಕ್ಷಣ ಹೋಗಿಬಿಡ್ತೀವಿ. ಯಾಕೆ? ನಮ್ಮಲ್ಲಿ ವಿಶ್ವಾಸ. ದೇವರು ನಮಗೇನು ಕಡಿಮೆ ಕೊಟ್ಟಾನ? ಅಥವಾ ನಿಸರ್ಗ ನಮಗೇನು ಕಡಿಮೆ ಕೊಟ್ಟದೆ ಹೇಳಿ? ಇಷ್ಟಿದ್ರೂ ಸಹಿತ ನಮ್ಮಲ್ಲಿ ನಮ್ಮ ಬದುಕಿನ ಬಗ್ಗೆ ನಮಗೆ ವಿಶ್ವಾಸ ಇಲ್ಲದೆ ಇದ್ರೆ, ನಮ್ಮ ಶಕ್ತಿ ಸಾಮರ್ಥ್ಯಗಳಲ್ಲಿ ನಮಗೆ ವಿಶ್ವಾಸ ಇಲ್ಲದೆ ಇದ್ರೆ ಬದುಕು ಸುಂದರ ಆಗೋದು ಹೇಗೆ? ಏನದ ಅದರಾಗ? ಒಬ್ಬ ಹುಡುಗಿದ್ದ,
ಇಂಗ್ಲೆಂಡ್ ದೇಶದ ಕಥೆ ಇದು, ನಡೆದು ಹೋದ ಘಟನೆ ಇದು. ಒಬ್ಬ ಸಣ್ಣ ಹುಡುಗ, ಬಹಳ ಬಡವ, ಒಂದು ಹಳ್ಳ್ಯಾಗ ವಾಸ ಮಾಡಿದ್ದ. 7-8 ವರ್ಷ ಅಷ್ಟೇ, ಸಣ್ಣ ಹುಡುಗ, ಸಾಲಿ ಪಾಲಿ ಬಡವ, ಹೋಗಿದ್ದಿಲ್ಲ. ಆ ಹುಡುಗ ಊರಲ್ಲೇ ತಾಯಿ ತಂದೆ ಇದ್ರು. ಆದರೆ ಅವ್ರಿಗೆ ಹುಡುಗನ್ನ ರಕ್ಷಣಾ ಮಾಡೋದು ಬಹಳ ಬಹಳ ಕಠಿಣ ಆಗಿತ್ತು. ಮನ್ಯಾಗ ಅನೇಕ ಜನ ಮಕ್ಕಳು. ಈ ಹುಡುಗ ಒಂದು ದಿವಸ ಊರು ಬಿಟ್ಟು ಯಾವ ಕಡೆ ಹೊರಟ ಅಂದ್ರೆ ಲಂಡನ್ ಕಡೆ ಹೊರಟ, ಮತ್ತೊಂದು ಹಳ್ಳಿಗೆ ಅಲ್ಲ. ಅವನ ಮನಸ್ಸು ಹೆಂಗದ, ನಾನು ಊರಾಗ ಇರಬಾರ್ದು, ದೊಡ್ಡ ಪಟ್ಟಣದಾಗಿರ್ಬೇಕು ಅಂದ ಸಣ್ಣ ಹುಡುಗ. ಅಲ್ಲೇನು ಮಾಡಬಹುದು, ನಾನು ಏನು ಬೇಕಾದ್ದು ಮಾಡಬಹುದು ಅಂದ. ಏನು ಗೊತ್ತಿಲ್ಲ, ಇನ್ನ ಸಾಲಿಗೆ ಹೋಗಿಲ್ಲ. 7 ವರ್ಷದ ಹುಡುಗ ಹೊರಟ, ಲಂಡನ್ ಕಡೆ ಹೊರಟ. ಹಾದ್ಯಾಗ ಅಲ್ಲಿಷ್ಟು ಇಲ್ಲಿಷ್ಟು ಅವರಿಗೆ ಕೇಳಿ ಇವರಿಗೆ ಕೇಳಿ ಒಂದಿಷ್ಟು ಬ್ರೆಡ್ ತಿನ್ಕೊಂತ ಲಂಡನ್ ಪಟ್ಟಣಕ್ಕೆ ಹೋದ. ಇದು ಆದ ಘಟನಾ ಇದು. ಹೋಗಿ ಹೀಗೆ ತಿರುಗಾಡ್ಕೊಂತಿರುವಾಗ ಹೋದ ಬಳಿಕ ಒಂದು ದೊಡ್ಡ ತೋಟ ಇತ್ತು, ಇಂಥದೇ ಸುಂದರ ತೋಟ ಇತ್ತು. ಅದು ಲಂಡನ್ನದ ಮೇಯರ್ನ ತೋಟ. ಲಂಡನದ ಮೇಯರ್ ಆಗಿನ ಕಾಲಕ್ಕೆ ಬಹಳ ಶ್ರೀಮಂತರು. ಎಷ್ಟು ಶ್ರೀಮಂತರು ಅಂದ್ರೆ ರಾಜರಿಗೆ ಸಾಲ ಕೊಡ್ತಿದ್ರು, ಅಷ್ಟು ಶ್ರೀಮಂತ. ಅಂಥ ಮೇಯರ್ ಒಬ್ಬ ಇದ್ದ. ಅವನ ತೋಟ ಅದು. ಇವ ಒಳಗೆ ಹೊಕ್ಕ ಹುಡುಗ. ಆ ತೋಟದಾಗ ಮಜಾ ಅನ್ನಿಸ್ತು ತೋಟ. ಅಲ್ಲಿ ಹೋದ, ಒಂದು ಆಸನದ ಮೇಲೆ ಕೂತುಕೊಂಡ. ಅಲ್ಲಿ ಸುಮ್ಮನೆ ಹೀಗೆ ಕೂತಾಗ ಹಡ್ಕೋತು ಕೂತಿದ್ದ. ಯಾರಿಲ್ಲ, ಮನಿ ಬಿಟ್ಟಾನ, ಹಳ್ಳಿ ಬಿಟ್ಟಾನ, ಲಂಡನ್ದಾಗ ಯಾರೂ ಗೊತ್ತಿಲ್ಲ. ಸಾಗರ ಇದ್ದಂಗೆ ಲಂಡನ್. ಅಂಥದ್ರಾಗ ಮುಂದಿನ ಊಟ ಗೊತ್ತಿಲ್ಲ, ಬಟ್ಟೆ ಗೊತ್ತಿಲ್ಲ, ಮಲಗೋದಿಲ್ಲ. ಈಗ ಬಂದಾನ, ಗಾರ್ಡನ್ದಾಗ ಕೂತಾನ, ಹಾಡಕತ್ಯಾನ. ಅಷ್ಟ್ರಾಗ ಒಂದು ಪಕ್ಷಿ ಬಹಳ ಸುಂದರವಾಗಿ ಹಾಡುವಂಥ, ಈಗೇನು ಗಡಿಯಾರ ಬಡಿತದ ಹಂಗೆ ಹಾಡ್ತಾ ಇರುವಂಥ ಒಂದು ಪಕ್ಷಿ, ಹಂಗೆ ಧ್ವನಿ ಮಾಡುವ ಪಕ್ಷಿ ಒಂದು ಬಂದು ಅವನ ಸಮೀಪ ಕೂತು ಅದು ಹಾಡ್ತಿತ್ತು. ಇವ ಅದೇನು ಹಾಡ್ತತ್ತಲ್ಲ, ಅದಕ್ಕೆ ಅದು ಅಂತಿತ್ತು, ವಿಟಿಂಗ್ ಟನ್ ಅಂತಿತ್ತು. ಈ ಹುಡುಗನ ಹೆಸರು ವಿಟಿಂಗ್ಟನ್. ಅವ ಅಂದ, ಈ ಪಕ್ಷಿಗೆ ನನ್ನ ಹೆಸರು ಗೊತ್ತದ, ಲಂಡನ್ದಾಗ ಪಕ್ಷಿಗೆ ಸಹಿತ ನನ್ನ ಹೆಸರು ಗೊತ್ತದ ಅಂದ. ನನ್ನ ಹಳ್ಳ್ಯಾಗ ನನ್ನ ಹೆಸರು ಗೊತ್ತಿರಲಿಲ್ಲ, ಏನ್ ಲಂಡನ್ ಅಂದ. ಆ ಬಳಿಕ ಶುರು ಮಾಡ್ದ, ಅದಕ್ಕೆ ಕೆಲ್ಸಕ್ಕೆ ಶುರು ಮಾಡ್ದ. ವಿಟಿಂಗ್ಟನ್ ದ ಮೇಯರ್ ಆಫ್ ಲಂಡನ್ ಅಂದ. ಮಜಾ ಇಲ್ಲ ಇದು? ಸುಮ್ಮನೆ ತಾವು ವಿಚಾರ ಮಾಡಿ. ಆ ಬಳಿಕ ಇವ ಹಡ್ಕೋತ್ ಹಿಂಗೆ ಮಸ್ತಾಗಿ ಇದಕ್ಕೆ ಕಲಿಸ್ತಾ ಇದ್ದ. ನೀ ಬರೇ ವಿಟಿಂಗ್ಟನ್ ಅಂತಿ, ಮುಂದೊಂದಿಟ್ಟು ಅನ್ನು ಅಂದ. ದ ಮೇಯರ್ ಆಫ್ ಲಂಡನ್. ಆ ಪಕ್ಷಿ ಎಲ್ಲೇ ಕೂತಿತ್ತು, ಅದು ಇವ ಅಂದ ಕೂಡಲೇ ಅದು ಅಂತಿತ್ತು. ಅದು ಈ ಧ್ವನಿ ಪಕ್ಷಿ ಇವ ಹೇಳೋದು, ಇವ ಹಾಡೋದು ಒಬ್ಬರಿಗೆ ಕೇಳಿಸ್ತು. ಯಾರು ಹೊಂಟಿದ್ರು ಅಂದ್ರೆ ಮೇಯರ್ನೇ ಸ್ವತಃ ತಿರುಗಾಡಕ್ ಬಂದಿದ್ದ, ಆ ಲಂಡನದ ಮೇಯರ್. ಅವಾಗ ಆಶ್ಚರ್ಯ ಆಯ್ತು, ಏನು ಈ ಹುಡುಗ ಅಂದ. ಮೈ ಮೇಲೆ ಸಾದಾ ಬಟ್ಟೆ ಅದ, ಹರಿದ ಬಟ್ಟೆ ಅದ, ಆ ಪಕ್ಷಿ ಕಲಿಸ್ತಾ ಇದ್ದಾನ ಅಂತ ಕುತೂಹಲ ಆಗಿ ಸಮೀಪ ಬಂದ. ಇವ ಕಂತಿದ್ದ, ವಿಟಿಂಗ್ಟನ್ ದ ಮೇಯರ್ ಆಫ್ ಲಂಡನ್ ಅಂತಿದ್ದ. ಅವಾಗ ಮೇಯರ್ ಬಂದ, ಅವನೇ ಮೇಯರ್. ಈಗ ಹುಡುಗ ಹೇಳ್ತಾನ ಮೇಯರ್ ಆಫ್ ಲಂಡನ್, ಅವನೇ ಮೇಯರ್.
ಬಂದು ವಾಟ್ ಆರ್ ಯು ಡೂಯಿಂಗ್ ಅಂದ. ಐ ಆಮ್ ಟೀಚಿಂಗ್ ದಿಸ್ ಬರ್ಡ್ ಅಂದ. ಅದಕ್ಕೂ ಒಂದಿಷ್ಟು ಗೊತ್ತದ, ಅರ್ಧ ಗೊತ್ತದ, ಇನ್ನೊಂದು ಅರ್ಧ ಕಲಿಸ್ತೀನಿ ಅಂದ. ಏನ್ ನಿನ್ನ ಹೆಸರ ಅಂದ ಮೇಯರ್. ಅವ ಅಂದ, ಗೊತ್ತಾಗೋದಿಲ್ಲ ನಿನಗೆ, ಪಕ್ಷಿ ಸಹಿತ ಹೇಳ್ತದ, ಮೈ ನೇಮ್ ಈಸ್ ವಿಟಿಂಗ್ಟನ್, ದ ಮೇಯರ್ ಆಫ್ ಲಂಡನ್ ಅಂದ. ಆದ್ರೆ ಆ ಹುಡುಗನಿಗೆ ಗೊತ್ತಿಲ್ಲ ಇವನೇ ಮೇಯರ್ ಅಂತ. ಅವನ ಹೆಸರು ವಿಟಿಂಗ್ಟನ್ ಇತ್ತು, ಮೇಯರ್ ಅಂತ. ಅವನಿಗೆ ಆಶ್ಚರ್ಯ ಆಯ್ತು. ನಿನ್ನ ಹೆಸರು ವಿಟಿಂಗ್ಟನ್ ಏನು ಅಂದ. ಹೌದು, ಬರೇ ವಿಟಿಂಗ್ಟನ್ ಅಲ್ಲ ಮಹಾನುಭಾವರೇ, ದ ಮೇಯರ್ ಆಫ್ ಲಂಡನ್ ಅಂದ. ಹೇಗೆ ಭಾವ, ಹೇಗೆ ಏನೂ ಇಲ್ಲೀಗ, ಯಾರೂ ಇಲ್ಲ ಲಂಡನ್ದಾಗ, ಅತ್ಯಂತ ಅನಾಥ. ಇಂಥ ಹುಡುಗ ಏನು ಮಾತನಾಡೋದ. ಅವಾಗ ಮೇಯರ್ ಆಫ್ ಲಂಡನ್ ಇದ್ದಲ್ಲ, ಅವ ಹೇಳ್ದ, ನೀನು ಮೇಯರ್ ಆಫ್ ಲಂಡನ್ ಆಗವನೋ ಏನೋ ಅದೆಯೋ ಅಂದ. ಅವಾಗ ಹುಡುಗ ಏನು ಹೇಳಬೇಕು, ಐ ಆಮ್ ಮೇಯರ್ ಆಫ್ ಲಂಡನ್, ಬಟ್ ಪೀಪಲ್ ಡೂ ನಾಟ್ ನೋ ದ್ಯಾಟ್ ಐ ಆಮ್ ಮೇಯರ್ ಆಫ್ ಲಂಡನ್. ನಾನು ಮೇಯರ್ನೇ, ಆದ್ರೆ ಏನು ಮಾಡೋದು, ಜನರಿಗೆ ಗೊತ್ತಿಲ್ಲ, ನಾನು ಒಳಗೆ ಮೇಯರ್ ಆಗೇನಿ, ನಾಳೆ ಹೊರಗೆ ಹಾಕಿನಿ ಅಂದ. ಯಾರಿಗೆ ಅನಾಕಾಗ್ತದ ಹೇಳಿ. ಆ ಹುಡುಗನ್ನ ಮೇಯರ್ ತಗೊಂಡು ಮನೆಗೆ ಹೋದ. ಹೌದು ಅಂದ, ನನ್ನ ಮಕ್ಕಳು ಸಹಿತ ಹಿಂಗೆ ಅನ್ನಕ್ಕಾಗೋದಿಲ್ಲ, ಎಷ್ಟು ಮಸ್ತದಿಯೋ ಅಂದ. ಆ ಹುಡುಗನಿಗೆ ಸಾಲಿ ಕಲಿಸಿ 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 ಬಹಳ ದೊಡ್ಡವನನ್ನಾಗಿ ಮಾಡಿ ಹುಡುಗ ಒಂದು ದಿವಸ ಮೇಯರ್ ಆಫ್ ಲಂಡನ್ ಆದ. ಇಂದಿಗೂ ತಾವು ಕೇಳಬೇಕು, ಲಂಡನ್ದ ಇತಿಹಾಸದೊಳಗೆ ದ ಮೇಯರ್ ಆಫ್ ಲಂಡನ್ ವಿಟಿಂಗ್ಟನ್ ಅಂತ. ಒಬ್ಬ ಹುಡುಗ, ಆತ್ಮವಿಶ್ವಾಸ. ನಮಗೆಷ್ಟು ಆತ್ಮವಿಶ್ವಾಸ ಅಂದ್ರೆ ಹೋಗಿ ಆ ಕುರ್ಚಿ ಮ್ಯಾಗ ಕುಂಡ್ರಿಸಿದ್ರು ಸಹಿತ ಯಾವಾಗ ಹೋಗ್ತದೋ ಏನೋ, ಯಾವಾಗ ಹೋಗ್ತದೋ ಏನೋ. ನಾವು ಏನೂ ಇಲ್ಲದೆ ಗಾರ್ಡನ್ದಾಗ ಬಾಕಿನ ಮೇಲೆ ಕೂತು ಮನುಷ್ಯ, ಹುಡುಗ 7 ವರ್ಷದ ಹುಡುಗ ಮೇಯರ್ ಆಫ್ ಲಂಡನ್ ಅಂತಿದ್ದ. ಕನಿಷ್ಠ ನಮಗೆ ಮೇಯರ್ ಆಫ್ ಬಾಗಲಕೋಟೆ ಅಂತಾರೆ ಯಾಕೆ ಅನ್ನಬಾರದು? ಸುಮ್ಮನೆ ಅನ್ನೋದು ಏನು ದೊಡ್ಡ ತಪ್ಪೇನಾಗ್ತದೆ? ದಾರ್ಯಾಗ ಹೋಗಕ್ಕೆ ಅನ್ನೋದಲ್ಲ, ಮನಸ್ಸಿನಾಗಿರಬೇಕು. ಐ ವಾಂಟ್ ಟು ಬಿಕಮ್ ಎ ಗ್ರೇಟ್ ಮ್ಯಾನ್ ಇನ್ ಮೈ ಓನ್ ವೇ. ನಾವು ದೊಡ್ಡವರಾಗಬೇಕು. ನಮ್ಮ ದೃಷ್ಟಿ, ನಮ್ಮ ರೀತಿಯೊಳಗೆ ದೊಡ್ಡವರಂದು ಕೂಡಲೇ ಜಗತ್ತು ಹೆಂಗೆ ತಿಳ್ಕೊತದ ಹಂಗಲ್ಲ, ನನ್ನ ರೀತಿಯೊಳಗೆ ನಾನು ದೊಡ್ಡವನಾಗೋದು, ನಿಮ್ಮ ರೀತಿಯೊಳಗೆ ನೀವು ದೊಡ್ಡವರಾಗೋದು. ಇದಕ್ಕೆ ಯಾರ್ದು ಪೈಪೋಟಿ ಇಲ್ಲ. ನಿಮ್ಮ ರೀತಿಯೊಳಗೆ ನಾ ದೊಡ್ಡವಾಗಬೇಕಂತ ಹೊರಟ್ರೆ ಪೈಪೋಟಿ ಶುರುವಾಗ್ತದೆ. ಆಗೋದಲ್ಲೇ ನಿಮ್ಮ ಮನೆಯಾಗ ನೀವು ರಾಜರಾಗಕ್ಕೆ ಯಾರದ ಏನದ ಇದು ಬಾಧೆ ಏನದ? ಯಾರ್ದ ವಿರೋಧದ? ಆದ್ರೆ ಅವ್ರ ಮನ್ಯಾಗ ಹೋಗಿ ನಾ ರಾಜ ಅಂತ ಹೇಳಿದ್ರೆ ಜಗಳ ಶುರುವಾಗ್ತದೆ ಅಷ್ಟೇ. ಏನ ಹುಡುಗ ಕಲಿಯುವಂಗದ. ವಿಟಿಂಗ್ಟನ್ ಸುಮ್ಮನೆ ಅನ್ಕೋತ ಮನೆಗೆ ಹೋಗ್ರಿ, ಮಸ್ತ್ ಅದ ಅದು. ವಿಟಿಂಗ್ಟನ್, ವಿಟಿಂಗ್ಟನ್ ದ ಮೇಯರ್ ಆಫ್ ಲಂಡನ್. ಏನದ? ಆತ್ಮವಿಶ್ವಾಸ ಅಂತಾರೆ ಇದಕ್ಕೆ. ಬೇಕು, ನಮ್ಮಲ್ಲೇ ಒಂದು ಬಗೆಯ ಆತ್ಮವಿಶ್ವಾಸ ಬೇಕು. ಮೊದಲನೇ ಆತ್ಮವಿಶ್ವಾಸ, ನಾ ಪೂರ್ಣ ಬದುಕ್ತೇನೆ, ಈ ಜಗತ್ತಿನಾಗ 100 ವರ್ಷ ಬದುಕ್ತೆ ಅನ್ನೋದು. ಯಾಕೆ ಅನ್ನಬಾರದು ಹೇಳಿ? ನಾನು 100 ವರ್ಷ ಬದುಕ್ತೇನೆ, ಅಷ್ಟು ಸಾಮರ್ಥ್ಯ ದೇಹದೊಳಗದೆ. ಇದು ಮೊದಲನೇದ್ದು. ಬದುಕ್ತೇನೆ ಅನ್ನೋದ್ರಾಗ ವಿಶ್ವಾಸ. ಯಾವಾಗ ಹೋಗ್ತೇನೋ ಏನೋ, ಅದರಾಗ ಭವಿಷ್ಯ ಬೇರೆ ಹೇಳ್ಯಾರ. 7.5 ವರ್ಷ ಬಹಳ ಕಷ್ಟದವಂತ ಹೇಳ್ಯಾರ. ಆಯ್ತಾರ ಹೊರಗೆ ಹೋಗಬೇಡ ಅಂತ ಹೇಳ್ಯಾರ. ಹಿಂಗೆಲ್ಲ ಆದ್ರೆ ಬದುಕೋದು ಹೇಗ? ಬದುಕೋದು ಹೇಗ? ಒಬ್ರು ಕೇಳಿದ್ರೆ ಆಯ್ತಾರ ಹೊರಗೆ ಹೋಗಬೇಡ ಅಂತಾರ, ಒಬ್ರು ಕೇಳಿದ್ರೆ ಶನಿವಾರ ಹೊರಗೆ ಹೋಗಬೇಡ ಅಂತ. ಹೋಗೋದರೆ ಯಾವಾಗ?
ನಮ್ಮ ಮೇಲೆ ನಮಗೆ ವಿಶ್ವಾಸ ಇರಬೇಕೇ ವಿನಃ ಎದರದರೇ ಮ್ಯಾಲಲ್ಲ, ನಮ್ಮ ಮ್ಯಾಲ. ನಮ್ಮ ಕೈಯಾಗ ಒಂದು ಗೆರಿ ಹೆಚ್ಚಾದ್ರೇನು, ಗೆರಿ ಕಡಿಮೆ ಆದ್ರೇನು, ಗೆರಿ ಅವು ಅಲ್ಲೇನು, ಅವು ಸುಮ್ಮನೆ ಗೆರಿ. ನಾವು ತಿಳ್ಕೊಂಡೇವಿ ಗೆರಿ ಅಂದ್ರೆ ಓದಾಕ ಬರ್ತದ ಅಂತ ತಿಳ್ಕೊಂಡೇವಿ, ಅವು ಮಡ್ಸಾಕ ಬರ್ತಾವ ಅಷ್ಟೆ. ಆತ್ಮವಿಶ್ವಾಸ. ನಮ್ಮ ಜೀವನ ಏನಾಗಬೇಕನ್ನೋದು ನಮ್ಮ ಕೈಯಾಗದ ಅಂತ ಹೇಳೋದಕ್ಕೆ ಗೆರಿ ಅಂತಾರಷ್ಟೇ. ಆದರೆ ಆತ್ಮವಿಶ್ವಾಸ ಇರಬೇಕು. ನಮ್ಮ ಕುಂಡಲಿಯೊಳಗೆ ಏನು ಹಾಕಿರೋಲ್ಲ ಯಾಕೆ, ನಾವು ಮಾತ್ರ ವಿ ಹ್ಯಾವ್ ಟು ಬಿಕಮ್ ದ ಮೇಯರ್ಸ್ ಆಫ್ ಲಂಡನ್. ನಾವು ಹಂಗೆ ಆಗಬೇಕು, ನಾವು ದೊಡ್ಡವರು ಆಗಬೇಕು. ನಾವು ಆಗಿಲ್ಲ ಅಂತಲ್ಲ, ಒಳಗದ ಹೊರಗೆ ಆಗಿಲ್ಲ. ಹುಡುಗ ಹೆಂಗೆ ಹೇಳಿದ್ದ, ಎಷ್ಟು ಮಸ್ತ್ ಹೇಳಿದ್ದ, ಎಷ್ಟು ಆತ್ಮವಿಶ್ವಾಸ ಅಂತ. ಹಿಂಗೆ ಮೊದಲ ತನ್ನಲ್ಲಿ, ತನ್ನ ಬದುಕಿನಲ್ಲಿ ಆತ್ಮವಿಶ್ವಾಸ, ತನ್ನ ದೇಹ ಮನಸ್ಸುಗಳ ಸಾಮರ್ಥ್ಯದಲ್ಲಿ ಆತ್ಮವಿಶ್ವಾಸ. ಎಂಥ ಕಷ್ಟಗಳು ಬಂದರೆ ಏನಾಯಿತು, ನಾನು ಬೆಳೆದೇ ನಿಲ್ತೇನೆ, ನನ್ನಷ್ಟಕ್ಕೆ ನಾನು ಬೆಳಿತೇನೆ, ನನ್ನ ರೀತಿಯೊಳಗೆ ನಾನು ಬೆಳಿತೇನೆ, ನನಗೆ ಹೆಂಗೆ ಬೇಕು ಹಂಗೆ ಬೆಳಿತೇನೆ. ಹಿಂಗೆ ಭಾವನಾ ಒಳಗಿತ್ತು ಅಂದರೆ ಆತ್ಮವಿಶ್ವಾಸ, ನಂಬಿಕೆ, ಫೇತ್ ಇನ್ ಒನ್ಸ್ ಓನ್ ಸೆಲ್ಫ್. ನಮ್ಮಲ್ಲಿ ನಮಗೆ ಮೊದಲ ವಿಶ್ವಾಸ ಇರಬೇಕು. ನಾವು ಅತ್ಯಂತ ಅಪೂರ್ಣರು, ಕ್ಷುಲ್ಲಕರು, ನಮಗೆ ಕೊರತೆ ಬಹಳ, ನಾವು ಅತ್ಯಂತ ಹೀನರು. ಇವೆಲ್ಲ ಭಾವನೆಗಳು ಮನಸ್ಸಿನಲ್ಲಿ ಇರೋವರೆಗೆ ಎಲ್ಲವೂ ನಮಗೆ ಕಷ್ಟನೇ ಕೊಡಕ್ಕೆ ಶುರು ಮಾಡ್ತಾರೆ. ಎಲ್ಲ ಕಷ್ಟ ಕೊಡ್ತು. ಅದು ನಮ್ಮ ಜೀವನದಲ್ಲಿ ನಾವು ಸೋತು ಬಿಡ್ತೀವಿ. ದೋಷಗಳು ಇರಬೇಕು, ಅದಾವ, ಆದರೆ ಅವುಗಳ ಮೇಲೆ ಬಹಳ ಲಕ್ಷ್ಯ ಕೇಂದ್ರೀಕರಿಸಬಾರದು. ಇರಬೇಕು, ಮಸ್ತಾಗಿರಬೇಕು.